ಇದು ಬುಧವಾರದ ಎಪಿಸೋಡ್ ಆಗಿರುತ್ತೆ. ಆ ಅಜ್ಜಿ ಕೇಳ್ತಾ ಇರ್ತಾರೆ, ಈಶ್ವರಿ ಹೇಳಿ ಏನಂತ, ಭದ್ರ ನೀನಾದರೂ ಹೇಳ ಅಂತೆಲ್ಲ. ಏನಂತ ಹೇಳ್ತಾರತ್ತೆ, ಅದೇ ಅದು ಕೋರ್ಟ್ ಒಳಗೆ ಏನು ಹೇಳಿದಾರ ಅಂತ, 6 ತಿಂಗಳು ಒಟ್ಟಾಗಿ ಇರಬೇಕು ಅಂತ, ನಾವೇನೋ ಸಂಬಂಧ ಕಳ್ಕೊಂಡು ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಆಸೆ ಇಟ್ಕೊಂಡು ಹೋಗಿದ್ವಿ. ಅಲ್ಲಿ ನೋಡಿದರೆ ಸಂಬಂಧ ಕಳ್ಕೊಬೇಕು ಅಂತ ಹೋದರೆ ಅವ್ರು ನೋಡಿದರೆ 6 ತಿಂಗಳು ಕೂಡಿ ಇರಬೇಕು ಅಂತೆಲ್ಲ ಜಡ್ಜ್ ಕಡೆಯಿಂದ ಆರ್ಡ್ರ್ ಬಂದಿದೆ ಅಂತೆಲ್ಲ ಹೇಳ್ತಾ ಇದೆ. ಅಲ್ಲ ಅತ್ತೆ ಇದೇನಿದು ಅಂತೆಲ್ಲ ವಿನಂತಿ ಕೇಳಿದರೆ ಏನು ಮಾಡಬೇಕವ್ವ ಅಂತೆಲ್ಲ, ಅಲ್ಲ ಕಣಮ್ಮ ನೀನು ಕೇಳಬೇಕಿಲ್ಲ ಅಲ್ಲಿ ಅಂತ ಜಡ್ಜ್ ಹತ್ರ ಅಂತೆಲ್ಲ ಹೇಳಿದೆ. ಕೇಳಿ ಸರಿಯಾಗಿ ಮಕ್ಕಕ್ಕೆ ಉಗಿಸ್ಕೊಂಡೆ ಕಣೆ ಅಂತ ಅವರಮ್ಮ ವಿನಂತಿ ಕೇಳ್ತಾ ಸಾವಿತ್ರಿ. ಹಂಗಂದ್ರೆ ಹೆಂಗತ್ತೆ ಅಂತ ಚಿತ್ರ ಹೇಳ್ದೆ. ಚಿತ್ರ ಹೆಂಗೆ ಸುಮ್ಕೀರ್ ಕಣೆ ನೀನು ಅಂತ ಅವ್ರ ಅಜ್ಜಿ ಬೈದ್ಬಿಡ್ತಾಳೆ. ಅಮ್ಮಮ್ಮ ಬೈದಾಗ ಹೋಗ್ಲಿ ಬಿಡು ಅಂತಂದು ಸುಮ್ಮನಾಗ್ಬಿಡ್ತಾಳೆ. ನೋಡು ಮೋನಾಗೆ ಹೇಳ್ತಾಳೆ, ನೋಡು ಮೋನಾ, ದೇವರೇ ಇದನ್ನೆಲ್ಲ ಮಾಡಿಸ್ತಾ ಇರೋದು ಎಲ್ಲ ಶುಭ ಶಕನ ಅಂತ ತಿಳ್ಕೊಬೇಕು ಅಂತೆಲ್ಲ ಮೋನಾಗೆ ಹೇಳ್ತಾ ಇದ್ದೆ. ಹೌದಾ ಸರಿ, ಮತ್ತು ಒಳ್ಳೇದೆಲ್ಲ ಬಿಡತ್ತೆ ಅಂತಂದೆಲ್ಲ ಹೇಳ್ತಾ, ಸರಿ ಇರಲಿ ಬಿಡು ಅಂತೆಲ್ಲ ಹೇಳಿ ಭದ್ರಾ ಅಂತ ಅವರಮ್ಮ ಹೇಳಿದಾಗ, ಏನವ ನೀನೇನಾದರೂ ಹೇಳೋದಾಯ್ತಾ ಅಂತ, ನಾನು ಹೇಳೋದು ನಿನಗೆ ಖುಷಿ ವಿಚಾರ ಕಂಡ್ಲ ಅಂತೆಲ್ಲ ಹೇಳ್ತಾರೆ. ಹೌದಾ ಹೇಳಮ್ಮ ಅಂತ, ಅದು ಏನಿಲ್ಲ ಕಣ್ಮಣಿ ಅಂತ, ಹೌದಾ ಏನಿಲ್ಲ ಕಣ ಬಂದಾಳ ಕಣ ಅಂತ, ನೀನು ಹೋಗಿಲ್ಲ ಅಂತ ಪಾಪ ಮಾಡ್ಕೊಂಡು ರೂಮ್ ಒಳಗೆ ಕುಂತಾಳ, ಯಾರೂ ಕರೆಯೋಕ್ಕೆ ಹೋಗಿಲ್ಲ ಅಂತಂದು. ಅದು ಹೆಂಗೆ ಸಮಾಧಾನ ಮಾಡಬೇಕಂತ ನಂಗೆ ಗೊತ್ತಿಲ್ಲೇನವ, ನಮ್ಮ ಕಣಿ ಬಗ್ಗೆ ನಮ್ಮ ಗುಬ್ಬಿ ಮರಿ ಬಗ್ಗೆ ಅಂತೆಲ್ಲ ಭದ್ರ ಹೊರಗಡೆ ಹೋಗ್ಬಿಡ್ತಾನೆ. ಆವಾಗ ಅಜ್ಜಿದು ನೋಡಿ ಭದ್ರನ ಮುಖದಲ್ಲಿ ಖುಷಿ ನೋಡಿ ಎಷ್ಟೋ ದಿವಸ ಆಗಳಾಗಿತ್ತು, ಇವಾಗ ನೋಡು ಓಡಾಡೆ ಹೋಗ್ಬಿಟ್ಟ ಅಂತ, ನನಗಿದ್ದು ಈ ಖುಷಿಗೆ ತುಪ್ಪ ಅನ್ನ ಇಡು ಬಾ ಅಂತೆಲ್ಲ ಅಜ್ಜಿ ಹೇಳ್ತಾಳೆ. ಎಲ್ಲರೂ ಒಳಗೆ ಹೋಗ್ತಾರೆ. ಈ ಕಡೆ ರತ್ನಾಕ ಪೂಜೆ ಮಾಡ್ತಾಳೆ, ಮಗಳನ್ನ ಗಂಡನ ಮನೆಗೆ ಕಳಿಸ್ಬೇಕಂತ ಹೇಳಿ. ಕ್ವಾಟ್ಲಿ ಅಜ್ಜಿ ಎಲ್ಲರೂ ಇರ್ತಾರೆ. ಎಲ್ಲರೂ ಒಬ್ಬೊಬ್ಬರೇ ಒಂದೊಂದು ಬುದ್ಧಿ ಮಾತು ಹೇಳ್ತಾರೆ. ಒಬ್ಬೊಬ್ಬರು, ನೋಡಿ ಅಜ್ಜಿ ನಾನು ಹೋಗ್ತಾ ಇರೋದು ನನ್ನ ಮಗು ಸಲುವಾಗಿ, ಅಥವಾ ನಾನೇನೋ ಅವ್ರ ಹತ್ರ ಜೀವನ ಮಾಡಬೇಕಂತ ಏನೋ ಹೋಗ್ತಾ ಇಲ್ಲ ಅಂತೆಲ್ಲ ಹೇಳಿ. ಹೆಂಗೋ ಏನೋ ಒಟ್ಟು 2 ಒಂದೇ ಅಲ್ಲ, ಹೆಂಗೋ ಹೋಗಿ ಸಂತೋಷವಾಗಿರಮ್ಮ, ಗಂಡನ ಮನೆಯಲ್ಲಿ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರಬೇಕು ಅಂತೆಲ್ಲ ಅವ್ರ ಅಜ್ಜಿ ಹೇಳಿದ್ದಾಗ, ಅಜ್ಜಿ ನಾನು ಏಟ್ಕೀತ ನಿನ್ನೆಯಿಂದ ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಯಾರು ನನ್ನ ಮಾತು ಕೇಳೋಕ್ಕೆ ತಯಾರು, ನಾನು ಹೋಗ್ತಾ ಇರೋದು ನಿಮ್ಮ ಮಗು ಸಲುವಾಗಿ ಅಷ್ಟು, ನನ್ನ ಸಲುವಾಗಿ ಅಲ್ಲ ಅಂತ ಅವ್ರ ಅಜ್ಜಿಗೆ ಎಲ್ಲ ಕ್ವಾಟ್ಲಿಗೆಲ್ಲ ಅವರಮ್ಮ ಪ್ರೀತಿಯಿಂದ ಖುಷಿಯಿಂದ ಅಳ್ಕೊಂತಾನು, ನೋಡಮ್ಮ ನಾನು ಕ್ವಾಟ್ಲೆ ಅನ್ನ ಬರ್ತೀನಿ ನೀನು ಬಿಡೋಕ್ಕಂದ್ರೆ, ಬೇಡ ಅಮ್ಮ ನಾನು ನಿನ್ನೆಯಿಂದ ಅದೇ ಹೇಳ್ತಾಯಿದ್ದೆ, ನಾನು ಒಬ್ಬಳೇ ಹೋಗ್ತೀನಿ ಅಂತಂದು ಹೇಳಿ. ನೋಡ್ಕೊಳವ 3 ಆಯಿತು ನೀನು ಒಬ್ಬಳೇ ಹೋಗಾಕ ಗಂಡನ ಮನೆಗೆ, 3ಕ್ಕೆ ಮುಕ್ತಾಯ ಅನ್ನಂಗೆ ಇದ್ದೇ ಮುಗ್ದೋಗ್ಬಿಡ್ಲಿ, ಇನ್ನೊಂದ್ಸಲ ಬಂದ್ರೂ ಜೊತೆಗೆ ಹೋದ್ರೂ ಜೊತೆಗೆ ಅನ್ನಂಗಿರಲಿ ಅಂತ ಅವ್ರ ಅಜ್ಜಿ ಹೇಳಿ ಕಳಿಸ್ತಾರೆ. ಈ ಕಡೆ ನಾವು ಗುಬ್ಬಿ ಮರಿ ಅಂತ ಅವರನ್ನು ಭದ್ರ ಮಾತಾಡ್ಸೋಕೆ ಬಂದಾಗ ಆ ಹುಡುಗಿ ಕೋಪ ಮಾಡ್ಕೊಂಡು ರೂಮ್ ಒಳಗೆ ಕುಂತಿರ್ತಾಳೆ. ಕಣ್ಮಣಿ ಏನು ಈತಾಗ ಬಂದಿದ್ದು ಅಂತ, ಏನಿಲ್ಲ ಈ ಕಡೆ ರೂಮ್ ಒಳಗೆ ಚಂಡಮಾರುತ ಬಂದಿದೆ ಅಂತ ಹೇಳಿದಾರೆ, ನೋಡ್ಕೊಂಡು ಬಾಕಲು ತೆಗ್ದೇ ಇದೆ, ಚಂಡಮಾರುತ ನೋಡಿದ್ದೆ ಆದರೆ ಹೋಗ್ಬಿಡ್ಬೇಕು ಅಂತ ಅವ್ರ ತಂಗಿ ಹೇಳ್ತಾರೆ. ಚಂಡಮಾರುತ ಅನ್ನೋ ದೇವಿನ ನೋಡಲಾರ್ದಂಗೆ ಹೆಂಗೆ ಹೋಗೋಕ್ಕಾಗುತ್ತೆ ಅಂತ ಅವರನ್ನು ಹೇಳಿದಾಗ ಮತ್ತೆ ನನ್ನನ್ನು ಕರೆಯೋಕ್ಕೆ ಬಂದಿರಲಿಲ್ಲ ಅಂತ ಅವಳು ಕೋಪ ಮಾಡ್ಕೊಂಡಿರ್ತಾಳಲ್ಲ, ಅದನ್ನೇ ಹೇಳ್ತಾಳೆ. ಏನು ಮಾಡಬೇಕಮ್ಮ, ಬರಬಾರ್ದಂತ ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತೆಲ್ಲ, ಬ್ಯುಸಿ ಅಂತ ಏನಿಲ್ಲ, ಸ್ವಲ್ಪ ಕೆಲಸ ಆಯ್ತು. ಆಯಿತು, ಇಷ್ಟ ಇಲ್ಲ ನಂಗೆ ಕರೆಯೋಕ್ಕೆ ಬಂದಿಲ್ಲ, ನಾ ಬರೋದು ಇಷ್ಟ ಇಲ್ಲ ಅಂತನ ಹೇಳು ಅಂತ. ಹಂಗೆಲ್ಲ ಏನಿಲ್ಲ ಕಣವ, ಯಾರು ಹೇಳಿದ್ದು ನಿನಗೆ ಹಂಗಂತ ನನಗೆ ಮನೆ ಮಗಳಲ್ವ, ನಿನಗೆ ಯಾರು ಹಂಗೆ ಹೇಳಿದ್ದು ಹೇಳು, ಅವ್ರು ರುಂಡ ಚಂಡಾಡಿ ಬಿಡ್ತೀನಿ ಅಂತೆಲ್ಲ ಹೇಳಿದೆ. ಈ ಮಾತಿಗೇನು ಕಮ್ಮಿ ಇಲ್ಲ ಅಂದರೆ ಸ್ವಲ್ಪ ನಗು ಅಂತಂದರೆ ನಗ್ತಾನೆ ಹೋಗುತ್ತಾ. ನಮ್ಮ ಗುಬ್ಬಿ ಮರೀಶ ನಮಗೆ ಮಜ್ಜಿಗೆ ತಂದ್ಕೊಳ್ಳ ತಂಪಾಗಲಿಕ್ಕೆ, ಅಥವಾ ಐಸ್ ಕ್ರೀಮ್ ತಂದ್ಕೊಳ್ಳ ಏನು ಬೇಕಿಲ್ಲ ಅಂತ ನಗ್ಬಿಡ್ತಾಳೆ. ಅತ್ತಿಗೆ ಎಲ್ಲಿ ಅಂತ ಕೇಳಿದ್ರೆ ನಾನು ಪರಿಚಯ ಮಾಡಿದೆ, ಆ ವಿಚಾರ ನನಗೆ ಮಾತಾಡೋಕೆ ಇಷ್ಟ ಇಲ್ಲ, ಮಾತಾಡೋಲ್ಲ ಅಂತೇಳಿ ಭದ್ರ ಎದ್ದೋಗ್ಬಿಟ್ಟ ಟೈಮ್ ಒಳಗೆ ಈಶ್ವರಿ ಎಲ್ಲದೂ ಹೇಳ್ತಾಳೆ. ಇನ್ಸಿಡೆಂಟ್ ನಡೆದು ನೋಡು ಏನು ಅಂದರೆ ಅವನು ಹೆಂಗಾದರೂ ಹೇಳ್ತಾನಮ್ಮ, ಅವನಿಂದನೇ ಅವಳ ಜೀವನ ಎಲ್ಲ ನಾಶನ ಆಯಿತು, ಮನೆಯವ್ರ ಅಟ್ಟಿ ನೆಮ್ಮದಿನೂ ಇಲ್ಲ ಅಂತ. ನೋಡು ಭದ್ರ ತನ್ನ ಮಗುಗೆ ಅಂತ ತೊಟ್ಲ ತಂದಿದ್ದ, ಅದೆಲ್ಲ ಇನ್ಸಿಡೆಂಟ್ ಎಲ್ಲ ಹೇಳ್ತಾಳ. ಫ್ಲ್ಯಾಶ್ ಬ್ಯಾಕ್ನು ತೋರಿಸ್ತಾರೆ. ಈ ಇನ್ಸಿಡೆಂಟು ಇದೇ ಟೈಮಿಗೆ ಅವನು ತನ್ನ ಅವ್ವನೇ ತನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾಳೇನೋ ಅಂತ ಸಾನೇ ಆಸೆ ಮಾಡ್ಕೊಂಡಿದ್ದ. ಇವಳು ಈ ಥರ ಮೋಸ ಮಾಡಿಬಿಟ್ಲು ಅಂತೆಲ್ಲ ಹೇಳಿದ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಅವ್ನು ನಾಮಕರಣ ತೊಟ್ಲ ತಂದಿದ್ದು, ಶ್ರೀಮಂತ ಮಾಡಿದ್ದು ಎಲ್ಲದೂ ತೋರಿಸ್ತಾರೆ. ಎಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸಿದ್ರೆ, ಓಹೋ ಇಷ್ಟೆಲ್ಲ ಮೋಸ ಮಾಡಿದಾರ ಅಂತೆಲ್ಲ ನಮ್ಮ ಅಣ್ಣನ ನೆಮ್ಮದಿ ಎಲ್ಲ ಕಿತ್ಕೊಂಡ್ರ. ಅಂದರೆ ಇವಳು ಬಸರಿನೇ ಅಲ್ಲ,
ಅದು ಇದು ತಲೆಮೂಟೆ ಎಲ್ಲ ಕಿತ್ತಿ ಬಿಸಾಕಿ ಅದೆಲ್ಲ ಹೇಳಿದ್ದು ಎಲ್ಲ ತೋರಿಸ್ತಿರ್ತಾರೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಿದ್ದಾಗ ಅವರಪ್ಪ ಅವ್ರ ಅಜ್ಜಿ ಅವರೆಲ್ಲ ಬೇಜಾರಾಗ್ತಾರೆ. ಬೇಜಾರಾದಾಗ ಇಲ್ಲಮ್ಮ ಆವಾಗ ಕೋರ್ಟ್ ಈ ಥರ ಹೇಳಿದೆ, 6 ಮಂತ್ ಟೈಮ್ ಕೊಟ್ಟಿದೆ ಅಂತೆಲ್ಲ ಈಶ್ವರಿ ಹೇಳ್ತಾಳೆ. ಈಶ್ವರಿ ಅವ್ರ ಮಗಳಿಗೆ ಹೇಳ್ತಾಳೆ. ಅವ್ರ ಮಗಳೆಲ್ಲ ಕೇಳಿಸ್ಕೊಂಡ, ಸರಿ ಇವರಿಂದ ಇಷ್ಟೆಲ್ಲ ಆಗಿದೆ ನಮ್ಮ ಮನೇಲಿ ಸಮಸ್ಯೆ, ನಂಗೆ ಗೊತ್ತಿಲ್ಲಲ್ಲ ಅಂತೆಲ್ಲ ಹೇಳ್ತಾ ಸರಿ ಅಂಥೇಳಿ ಈ ಕಡೆ ಮನೇಲಿ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಮನೆಯಲ್ಲಿ ಅಜ್ಜಿನೂ ಅಮ್ಮಮ್ಮ ಮತ್ತು ಶಿವರಾಮೇಗೌಡ, ಗೋವಿಂದ, ಚಂಪಾ, ಮೋಹನ ಇವರೆಲ್ಲರೂ ಇಲ್ಲಿ ಮಾತಾಡ್ಕೊತಾ ಇರ್ತಾರೆ. ಅಂದರೆ ಕೋರ್ಟಲ್ಲಿ ಇಷ್ಟೆಲ್ಲ ಇನ್ಸಿಡೆಂಟ್ ಆಯಿತು, ಹೀಗೆಲ್ಲ ಆಯಿತು ಅಂತೆಲ್ಲ ಹೇಳ್ತಿದ್ದ. ಆವಾಗ ಶಿವರಾಮೇಗೌಡನು ಕೋರ್ಟ್ ಇನ್ಸಿಡೆಂಟ್ ಎಲ್ಲ ಹೇಳಿದಾಗ ತುಂಬಾ ಗಾಬರಿ ಆಗ್ತಾರೆ. ಈ ಥರ ಆಗಿದೆನಾ ಅಂತ, ಹಿಂಗೆಲ್ಲ ಆಯ್ತಣ್ಣ ಅಂತ ಅವ್ರ ತಂಗಿ ಶಿವರಾಮೇಗೌಡ ತಂಗಿ ಸಾವಿತ್ರಿ ಹೇಳಿದಾಗ ಅದು ಶಿವರಾಮೇಗೌಡ ಏನಣ್ಣ ತೀರ್ಪು ನಮ್ಮ ಪರವಾಗಿ ಬರ್ತದೆ ಅಂದರೆ ತೀರ್ಪು ಹಂಗಾಗ್ಬಿಡ್ತಲ್ಲ ಅಂತ ಗೋವಿಂದ ಹೇಳ್ದ. ಅದೇ ಟೈಮಿಗೆ ಬಂದು ಅತ್ತೆ ಅದು ಈಶ್ವರಿ ಬಂದು ಅತ್ತೆ ಅದು ಅಂದರೆ ಏನು ಅಂತಂದರೆ ಶಿವರಾಮೇಗೌಡಗ ಬಾಬಾ ಅದು ಏನಂದರೆ ಭದ್ರಾ ತನ್ನ ಮಗುಗೆ ಅಂತ ತಂದಿರೋ ತೊಟ್ಲನ್ನ ಕಣ್ಮಣಿ ತೊಗೊಂಡೋಗಿ ಹೊರಗಡೆ ಬಿಸಾಕ್ತಿದ್ದಾಳ ಅಂತೆಲ್ಲ ಅದೇ ಟೈಮಿಗೆ ಅವಳಿಗೇನು ಬಂದಿದೆ ಅಂತ ಅಜ್ಜಿ ಬೈತಾಳೆ. ಚಂಪಾನು ನೋಡ್ರಿ ನಾವು ಹೇಳಿದ ಮಾತಂತೂ ಕೇಳಲ್ಲ, ಮೋನ ನಾವು ಹೇಳಿರೋ ಮಾತಂತೂ ಕೇಳಲ್ಲ, ನಿಮ್ಮ ಮಾತಾದರೂ ಕೇಳ್ತಾಳೆ, ಸ್ವಲ್ಪ ಹೇಳಿ ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಏನು ಮಾಡ್ತಾ ಇದ್ದಾಳ ಅಂತ ನೋಡೋಣ ಅಂತ ಎಲ್ಲರೂ ಹೊರಗಡೆ ಬರ್ತಾರೆ. ಎಲ್ಲರೂ ಹೊರಗಡೆ ಬಂದ ಅದು ತೊಟ್ಲು ಇರ್ತದಲ್ಲ, ತೊಟ್ಟಲನ್ನ ತಳ್ಳಿ ಬಿಡ್ತಾಳೆ. ಅವಳು ತೊಟ್ಟಲನ್ನ ತಳ್ಳಿದಾಗ ಅದೇ ಟೈಮಿಗೆ ಈ ಕಡೆಯಿಂದ ವಿದ್ಯಾ ಬಂದು ಆ ತೊಟ್ಟಲನ್ನ ಹಿಡ್ಕೊತಾಳೆ. ಇವ್ರಿಗೂ ತುಂಬ ಗಾಬರಿ ಆಗುತ್ತೆ. ವಿದ್ಯಾನು ಇವರು ಚಂಪಾ ಮೋನ ಇದ್ದು ವಿದ್ಯಾ ಅಂತ ಹೇಳ್ತಾರೆ. ಆವಾಗ ಮನೆ ಮಂದಿ ಎಲ್ಲರೂ ತುಂಬ ಶಾಕ್ ಆಗ್ತಾರೆ. ತುಂಬ ಶಾಕ್ ಆಗಿ ಚೈತ್ರ ಇದ್ದು ಅಮ್ಮ ಇವಳೇನಮ್ಮ ಬ್ಯಾಗ್ ಸಮೇತ ಬಂದುಬಿಟ್ಟಾಳ, ಇಲ್ಲೇ ಠಿಕಾಣಿ ಹುಡ್ತಾಳ ಅಂತ ಕೇಳಿದೆ. ಈಶ್ವರಿ ನೋಡ್ಕಣೆ ನಾನು ಏನೇನು ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಅವಾಗಲೇ ಇವಳ ಮೇಲೆ ಕಣ್ಮಣಿನ ಎತ್ತೆ ಕಟ್ಟಿದ್ದೀನಿ, ಇವಾಗ ನೀನೇನಿಲ್ಲ ಸುಮ್ಮನೆ ನಿಂತ್ಕೊಂಡು ತಮಾಷೆ ನೋಡ್ತಾ ಇರೋದು ಅಷ್ಟೇ ಅಂತಂದು. ಏನು ನೀವು ಮತ್ತೆ ಬಂದಿದ್ದೀರಾ, ಏನು ಮುಖ ಇಟ್ಕೊಂಡಿರಿ ಮನೆಯಲ್ಲಿ ಬಂದಿದ್ದೀರಿ, ನಮ್ಮ ಅಣ್ಣಂದು ನಮ್ಮ ಮನೆಯವರು ಖುಷಿ ನೆಮ್ಮದಿ ಎಲ್ಲ ಕಸ್ಕೊಂಡು ಬಂದಿದ್ದೀರಾ ನೀವು ಇಲ್ಲಿಗೆ ಅಂತೆಲ್ಲ ಕಣ್ಮಣಿ ನೋಡಿ ನಿಮಗೆ ವಿಷಯ ಗೊತ್ತಿಲ್ಲದೆ ನೀವು ಏನೇನೋ ಮಾತಾಡ್ತೀರಿ, ನೀವು ನಾ ಏನು ಹೇಳಿದ್ರು ನೀವು ಕೇಳಲ್ಲ, ಎದಕ್ಕಂದರೆ ನಾನು ಹೇಳ್ತಾ ಇರೋದೇ ಬೇರೆ, ನೀವು ನಂಬಿರೋ ಸತ್ಯನೇ ಬೇರೆ ಅಂತ ಹೇಳಿದರು ಕೂಡ ಕೋರ್ಟ್ ಆರ್ಡ್ರ್ ಎಲ್ಲ ತೋರಿಸ್ತಾಳೆ. ಕೋರ್ಟ್ ಆರ್ಡ್ರ್ ಎಲ್ಲ ತೋರಿಸಿದ್ರು ಕೂಡ ಅವರು ಅದಕ್ಕೂ ಮುಂಚೆ ಇವ್ರು ಹೇಳಿರ್ತಾರಲ್ಲ ಇದೆಲ್ಲ ಬೇಡ, ಅವಳನ್ನ ಮನೆಗೆ ಸೇರಿಸೋದೇ ಬೇಡ, ಲಾಯರಿಗೆ ಹೇಳಿ ಇನ್ನೊಂದು ದಾರಿ ಏನಾದರೂ ಇದ್ದರೆ ಹುಡುಕಿ ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೋಬೇಕಂತ ಅವ್ರ ತಂಗಿ ಹೇಳಿರ್ತಾಳೆ. ನಿಮ್ಮಂಥವ್ರು ನೆಮ್ಮದಿ ಎಲ್ಲ ಕಿತ್ಕೊಂಡ್ಬಿಡ್ತೀರಿ ಅಂತಂದು ಅವ್ರ ತಂಗಿ ಭದ್ರಾನ ತಂಗಿ ಕಣ್ಮಣಿ ಅಂತ ಜಗ್ಗಿ ಬೈದರು. ನೀವು ನಾನು ಏನೇ ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿನಲ್ಲಿ ನೀವು ಇಲ್ವಲ್ಲ ಅಂತ ಹೇಳ್ತಾಳೆ. ಏನೇ ಹೇಳಿದರು ಅದು ಕೋರ್ಟ್ ಆರ್ಡ್ರ್ ತೋರಿಸಿದ್ರು ಅದೆಲ್ಲ ಒಪ್ಪಲ್ಲ ಅಂತೆಲ್ಲ ಹೇಳ್ದೆ. ನೀನು ಹಂಗೆ ನಮ್ಮ ಅಣ್ಣನ ಕಾಣಿಸ್ದೆಲ್ಲ ಹೊಡೆದ್ಬಿಟ್ಟು ನಮ್ಮ ಮನೆ ಮರ್ಯಾದೆ ಎಲ್ಲ ತೆಗ್ದು ನೆಮ್ಮದಿನೇ ಎಲ್ಲ ಕಿತ್ಕೊಂಡ್ಬಿಟ್ಟು ಅದೆಲ್ಲ ಬೈತಾ ಇರ್ತಾಳೆ. ಅಂದರೆ ವಿದ್ಯಾ ಅದನ್ನೆಲ್ಲ ಕೇಳಿಸ್ಕೊತಾನೆ ಇರ್ತಾಳೆ. ಆದರೂ ಬಾಕಿ ಯಾರು ಏನೂ ಮಾತಾಡಲ್ಲ. ಇಲ್ಲಿ ವಿದ್ಯಾ ಕೇಳಿಸ್ಕೊತಾಳೆ, ಕಣ್ಮಣಿ ಹೇಳ್ತಾ ಇರ್ತಾಳೆ. ಅದೇ ಸ್ವಲ್ಪ ಸುಮ್ಮನೆ ಇರುವಂಥ ಅಜ್ಜಿ ಅವರೆಲ್ಲ ಯಾರು ಹೇಳಿದ್ರು ಕೋರ್ಟ್ ಆರ್ಡ್ರ್ ಎಲ್ಲ ತೋರಿಸ್ತಾಳೆ. ಆದ್ರೂ ಕಣ್ಮಣಿ ಮಾತ್ರ ಸುಮ್ಮನೆ ಆಗಲ್ಲ. ಅದೇ ಟೈಮಿಗೆ ಸರಿ ಯಾರು ನೆಕ್ಸ್ಟ್ ಎಪಿಸೋಡಲ್ಲಿ ಯಾರ ಕಡೆ ಏನೇ ಮಾತಾಡ್ತಾ ಇದೆಯಾ ನಿನ್ನ ಬ್ಯಾಗ್ ಎಲ್ಲ ತೊಗೊಂಡು ಸೀದಾ ನಿನ್ನ ಕೋಣೆ ಒಳಗೆ ಹೋಗಂತ ಅಜ್ಜಿ ವಿದ್ಯಾಗೆ ಹೇಳ್ದ. ಇಲ್ಲ ಅಜ್ಜಿ ನಾನು ತಪ್ಪು ಮಾಡಿದ್ದೀನಿ ಅಂತ ನಂಗೆ ಗೊತ್ತಿದೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿದ್ದು ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡಿದ್ದೀನಲ್ಲ, ಹಾಗಾಗಿ ನಾನು ಹಟ್ಟಿ ಒಳಗೆ ಬರಲ್ಲ. ಏನು ಹಟ್ಟಿ ಒಳಗೆ ಬರಲ್ವಾ ನೀನು ಅಂತೆಲ್ಲ ಹೇಳ್ದ. ಎಲ್ಲಿದ್ದಾರಲ್ಲ ಇವರು ನನ್ನ ಮಗುವಿನ ಅಪ್ಪ ಅಂತೆಲ್ಲ ಹೇಳ್ತಿದ್ದ. ನಾನು ಅವ್ರನ್ನ ಹೆಂಗೆ ಕರೆಸ್ಕೋಬೇಕಂತ ನನಗೆ ಗೊತ್ತು, ನೀನು ಎಷ್ಟೇ ತಿಪ್ಪರ್ಲಂಗೆ ಹಾಕಿದ್ರು ನಾನು ಮಾತ್ರ ಅಲ್ಲಿಗೆ ಬರಲ್ಲ ಅಂತೆಲ್ಲ ಭದ್ರ ಸಿಟ್ಟು ಮಾಡ್ಕೊತ ನೆಕ್ಸ್ಟ್ ಎಪಿಸೋಡ್ ಇದು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಎಪಿಸೋಡ್. ನೆಕ್ಸ್ಟ್ ಟ್ವಿಸ್ಟ್ ಇಟ್ಟಿದ್ದಾರೆ. ಅವಳು ಮನೆಯೊಳಗೆ ಬರಲ್ಲ ಅಂತ ಚಾಲೆಂಜ್ ಮಾಡಿದ್ದಾಳೆ, ಎದಕ್ಕೋ ಏನೋ ಗೊತ್ತಿಲ್ಲ.